ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ವತಿಯಿಂದ ಚಿಕ್ಕಮಗಳೂರು ನಗರದಲ್ಲಿ ಸಂಭ್ರಮದ ಕ್ರಿಸ್ಮಸ್ ಸ್ನೇಹ ಸೌಹಾರ್ದ ರ್ಯಾಲಿ ನಡೆಯಿತು. ಯೇಸು ಕ್ರಿಸ್ತರು ಈ ಜಗತ್ತಿಗೆ ತಂದಂತಹ ಶಾಂತಿ ಸಮಾಧಾನವನ್ನು, ಭ್ರಾತೃತ್ವ ಸಹೋದರತ್ವವನ್ನು ಮತ್ತು ದೇವರ ಪ್ರೀತಿಯನ್ನು ಮಾನವರಿಗೆ ಕೊಟ್ಟು ಸಂತೋಷವನ್ನ ಸಾರುವ ಬ್ಯಾನರ್ಗಳೊಂದಿಗೆ ಕ್ರಿಸ್ಮಸ್ ಟೋಪಿಗಳನ್ನು ಧರಿಸಿ ನೂರಾರು ಮಂದಿ ಕ್ರೈಸ್ತ ಧರ್ಮೀಯರು ಭಾಗವಹಿಸಿದರು. ಯೇಸು ಕ್ರಿಸ್ತನು 2025 ವರ್ಷಗಳ ಹಿಂದೆ ಹುಟ್ಟುವಾಗ ದೇವದೂತ ಗಣವು ಒಂದು ಹಾಡನ್ನ ಈ ರೀತಿ ಆಡಿದರು. ಪರಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದೊಳಗೆ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾರೆ. ದೇವರಿಗೆ ಮಹಿಮೆ ಉಂಟಾಗಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ಸರ್ವಶಕ್ತನ ದೇವರಿಗೆ ನಾವು ಮಹಿಮೆ ಸಲ್ಲಿಸಲಿಕ್ಕೆ ಸಾಧ್ಯ. ಮನುಷ್ಯನನ್ನ ದೇವರಿಂದ ಅಗಲಿಸುವಂತಹ ಬಹಳ ಪ್ರಾಮುಖ್ಯವಾದ ವಿಚಾರ ಯಾವುದು ಅಂತ ಹೇಳಿದರೆ ಅಶುದ್ಧಿ ಅಥವಾ ಪಾಪ. ಬದಲಾಗಿ ಕ್ರಿಸ್ಮಸ್ ಅಂದರೆ ಪ್ರೀತಿ ದ್ವೇಷವನ್ನು ಗೆಲ್ಲುವ ದಿನ, ಶಾಂತಿ ಹಿಂಸೆಯನ್ನು ಮೀರಿಸುವ ದಿನ, ವಿನಯ ಗರ್ವವನ್ನು ಸೋಲಿಸುವ ದಿನ. ಯೇಸು ಕ್ರಿಸ್ತರ ಜನನ ಕ್ರೈಸ್ತರಿಗೆ ಮಾತ್ರವಲ್ಲ, ಪ್ರತಿಯೊಬ್ಬ ಮಾನವ ಕುಲಕ್ಕೆ ಒಂದು ಬೆಳಕನ್ನ ತಂದಂತಹ ದಿನ. ಪ್ರಭು ಯೇಸು ಕ್ರಿಸ್ತರು ರಾಜರಾಗಿ ಜನಿಸಿದರು. ಅವರು ಹುಟ್ಟಿದ್ದು ಒಂದು ಗೋದಲಿಯಲ್ಲಿ ಮಾತ್ರ. ಅವರು ರಾಜರ ನಡುವೆ ಬೆಳೆಯಲಿಲ್ಲ, ಶಸ್ತ್ರಾಸ್ತ್ರಗಳನ್ನ ಇಟ್ಟುಕೊಂಡು ಅವರು ರಾಜ್ಯವನ್ನ ಆಳಲಿಲ್ಲ. ಬದಲಾಗಿ ಯೇಸು ಕ್ರಿಸ್ತರು ಒಂದು ಧನದ ಕೊಟ್ಟಿಗೆಯಲ್ಲಿ ಜನಿಸಿದರು. ಅವರ ಮೊದಲ ಅತಿಥಿಗಳು ಕುರುಬರು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರೊಲಿದ ಮಾನವರಿಗೆ ಶಾಂತಿ ಸಮಾಧಾನ. ಅವರು ಜನಿಸಿದಾಗ ದೇವದೂತರು ಹಾಡಿದ ಗೀತೆ ಇದು. ಅವರು ಸತ್ತು ಪುನರುತ್ಥಾನರಾದ ನಂತರ ಇದೇ ಪ್ರಭು ಯೇಸು ಕ್ರಿಸ್ತರು ಜನತೆಗೆ ನೀಡಿದಂತಹ ಸಂದೇಶ, ನಿಮಗೆ ಶಾಂತಿ ಸಮಾಧಾನ. ಪ್ರಭು ಜಗತ್ತಿಗೆ ಬಂದದ್ದು ಶಾಂತಿ ಸಮಾಧಾನವನ್ನ ತರಲು. ಎಲ್ಲಿ ಅಶಾಂತಿ ಇದೆಯೋ ಅಲ್ಲಿ ಶಾಂತಿಯನ್ನು, ಎಲ್ಲಿ ದ್ವೇಷ ಇದೆಯೋ ಅಲ್ಲಿ ಪ್ರೀತಿಯನ್ನು, ಎಲ್ಲಿ ಅನೈಕ್ಯತೆ ಇದೆಯೋ ಅಲ್ಲಿ ಐಕ್ಯತೆಯನ್ನ ತರಲು ಪ್ರಭು ಯೇಸು ಕ್ರಿಸ್ತರು ಈ ಧರೆಗೆ ಬಂದರು.